ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಶತ್ರುಗಳಿಗೆ ನಾವು ಯಾವ ರೀತಿಯಾಗಿ ಅವ್ರನ್ನ ಮಂಕು ಬೂದಿ ಎರಚೋದು, ಅವ್ರ ನಾಲ್ಗೆ ಯಾವ ರೀತಿ ಸ್ತಂಭನ ಮಾಡೋದು, ಯಾವ ರೀತಿಯಾಗಿ ಅವ್ರಿಗೆ ಬುದ್ಧಿ ಭ್ರಮಣೆ ಮಾಡೋದು, ಯಾವ ಕಡೆ ನಮ್ಮ ಕಡೆ ತೊಂದರೆ ಮಾಡೋಕ್ಕಾಗ್ದಂಗೆ ಅವ್ರನ್ನ ಸ್ತಂಭನ ಮಾಡಿ ನಿಲ್ಲಿಸೋದು. ನಾವು ಒಬ್ಬರು ಮಂತ್ರವಾದಿಗಳ ಹತ್ರ ಹೋಗ್ತಾರೆ, ಆವಾಗ ನಮ್ಮ ಹೆಸರು ಹೇಳೋಕ್ಕೂ ಬರ್ದಂಗೆ ನಾಲಿಗೆ ಸ್ತಂಭನ ಆಗೋಗೋದು. ಆ ರೀತಿಯಾಗಿ ಈ ಯಂತ್ರ ಇವಾಗ ಮಂತ್ರವಾದಿಗಳ ಹತ್ರನೇ ಆಗಲಿ, ಬೇರೆಯವರು ಯಾರ ಹತ್ರನ ಆಗಲಿ ಚಾಡಿ ಹೇಳೋದು, ನಿಮ್ಮ ಹೆಸರು ಹೇಳೋದು, ನಿಮಗೇನೋ ತೊಂದರೆ ಕೊಡೋದು ಅಂಥದ್ದೆಲ್ಲ ಮಾಡೋದಕ್ಕೆ ಇದು ನಾಲಿಗೆ ಸ್ತಂಭನ ಮಾಡಿ ಶತ್ರುಗಳ ಬುದ್ಧಿನ ಸ್ತಂಭನ ಮಾಡಿ ಅವ್ರಿಗೆ ಯಾವುದು ಕೂಡ ತಲೆಗೆ ಯಾವುದು ಹೋಗಬಾರ್ದು ಅನ್ನೋ ಥರ ಇದು ಒಂದು ಶತ್ರುಗಳನ್ನು ಮಾಡುವ ಸ್ತಂಭನ. ಈ ಯಂತ್ರನ ನೀವು ಬೂರ್ಜ್ ಪತ್ರದಲ್ಲಿ ಬರ್ಕೋಬೇಕು. ಬರ್ಕೊಳ್ಳುವಾಗ ನೀವು ಇದನ್ನು ಬೂರ್ಜ ಪತ್ರದಲ್ಲಿ ನೀವು ಬರೆಯೋದು ಯಾವ ರೀತಿ ಅಂದರೆ ಗೋರೋಜನದಿಂದ ನೀವು ಬರಿಬೇಕು. ಗೋರೋಜನದಿಂದ ನೀವು ಇದೇ ರೀತಿಯಾಗಿ ನೀವು ಒಂದು ಬಾಕ್ಸಲ್ಲಿ ನೀವು ಅದಕ್ಕೆ ತ್ರಿಶೂಲಗಳನ್ನು ಹಾಕಿ, ತ್ರಿಶೂಲಗಳಿಂದ ನೀವು ಅಲ್ಲಿ ಹಾಕಿರೋಂಥ ಬೀಜ ಮಂತ್ರಗಳನ್ನು ನೀವು ಬೀಜಾಕ್ಷರಗಳನ್ನು ಬರಿಬೇಕು, ತ್ರಿಶೂಲಗಳನ್ನು ಬರಿಬೇಕು. ತ್ರಿಶೂಲಗಳನ್ನು ಬರೆದಾದ ನಂತರ ನೀವು ಇದೇ ರೀತಿಯಾಗಿ ತ್ರಿಶೂಲಗಳನ್ನು ಬರೆದು ಅದನ್ನು ಎಲ್ಲ ಸಿದ್ಧಿಯಾದ ನಂತರ ನೀವು ಮತ್ತು ನಿಮ್ಮ ಶತ್ರುಗಳನ್ನ ಯಾವ ರೀತಿಯಾಗಿ ಅವ್ರ ಹೆಸರನ್ನ ನೀವು ಬರಿಬೇಕು. ನಿಮ್ಮ ಶತ್ರುಗಳ ಹೆಸರನ್ನ ಬರಿಬೇಕು. ನಿಮ್ಗೆ ಯಾರು ಶತ್ರುಗಳಿದ್ದಾರೋ ಅವರು ಬಾಯಿ ಸ್ತಂಭನವಾಗಬೇಕು, ಅವ್ರ ಜೀವ ಸ್ತಂಭನವಾಗಬೇಕು, ಅವ್ರ ನಾಲಿಗೆ ಸ್ತಂಭನವಾಗಬೇಕು ಅಂತ ಹೇಳ್ಬಿಟ್ಟು ನೀವು ಅವ್ರ ಬುದ್ಧಿನೇ ಸ್ತಂಭನವಾಗಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಯಂತ್ರದಲ್ಲಿ ಬರಿಬೇಕು. ಯಂತ್ರದಲ್ಲಿ ಬರೆದು ನೀವು ಏನು ಮಾಡಬೇಕು ಅಂದರೆ ಇದನ್ನು ಬರೆದು ಎಲ್ಲ ನೀವು ಗೋರೋಜನದಲ್ಲಿ ನೀವು ಯಂತ್ರನ ಬರ್ಕೋಬೇಕು. ಅದನ್ನು ಬರೆದಾದ ನಂತರ ಅದನ್ನು ನೀವು ತ್ರಿಶೂಲಗಳು ಹೆಂಗೆ ಇದೆಯೋ ಅದೇ ಥರವಾಗಿ ಬರೀರಿ. ಅದನ್ನು ಬರೆದಾದ ನಂತರ ನೀವು ಇದನ್ನು ಪೂಜೆ ಮಾಡಬೇಕು. ಇದಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ಕೊಡಬೇಕು, ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಇದಕ್ಕೆ ಪೂಜೆ ಮಾಡಾದ ನಂತರ ಇದಕ್ಕೆ ಒಂದು ಮಂತ್ರ ಇದೆ, ಆ ಮಂತ್ರನ ಜಪ ಮಾಡಬೇಕು. ಈ ಮಂತ್ರನ ಜಪ ಮಾಡಿ ಮಂತ್ರ ಅಮುಕಾಸ್ಯ ಎಂದು ಬರೆದಿರೋ ಅಂಥ ಸ್ಥಳದಲ್ಲಿ ನೀವು ಇದನ್ನು ಅವನ ಹೆಸರನ್ನ ಹೇಳ್ಕೋಬೇಕು. ಯಾರು ನಿಮ್ಮ ಶತ್ರುಗಳಿದ್ದಾರೋ ಅವ್ರ ಹೆಸರನ್ನ ನೀವು ಹೇಳ್ಕೋಬೇಕು. ಅವರ ಹೆಸರು ಹೇಳ್ಕೊಂಡು ನೀವು ಹೆಸರನ್ನ ಮಂತ್ರ ಜಪ ಮಾಡಬೇಕು. ಅಂದರೆ ಮಂತ್ರದಲ್ಲಿ ಜಪ ಮಾಡಬೇಕು ಅವ್ರ ಹೆಸರನ್ನ ಇಲ್ಲಲ್ಲ, ಆದರೆ ಮಂತ್ರದಲ್ಲಿ ನೀವು ಅವ್ರ ಹೆಸರನ್ನ ಹೇಳ್ಕೊಂಡು ನೀವು ಜಪ ಮಾಡಬೇಕು. ಮಂತ್ರದಲ್ಲಿ ಅವ್ರ ಹೆಸರನ್ನ ಹೇಳ್ಕೊಂಡು ನೀವು ಮಂತ್ರ ಹೇಳಬೇಕು. ಮಂತ್ರ ಹೇಳುವಾಗ ಇದನ್ನು ಮಂತ್ರ ಹೇಳಿ ಯಂತ್ರನ ಬರೆದು ದೇವ್ರ ಮನೆ ಹತ್ರನೋ ಪೂಜೆ ಮಾಡೋ ಸ್ಥಳದಲ್ಲಿ ಯಂತ್ರನಿಡಬೇಕು. ಯಂತ್ರನಿಟ್ಟು ದಿನನಿತ್ಯ ಪೂಜೆ ಮಾಡ್ತಿರಬೇಕು. ಇದನ್ನು 3 ದಿವಸ ಇಡಬೇಕು ಪೂಜೆಗೆ. ನೀವು ಬರೆದು ಹಂಗೆ ಧರಿಸ್ಕೊಳ್ಳೋದಲ್ಲ, ಇದನ್ನು ನೀವು 3 ದಿವಸ ಈ ಯಂತ್ರನ ಬರೆದು ಇಡಬೇಕು. 3 ದಿನವೂ ಕೂಡ ನೀವು ಇದನ್ನು ಇಟ್ಟು ಪೂಜೆ ಮಾಡ್ತಿರಬೇಕು. ಯಂತ್ರನ 3 ದಿವಸ ಆದ ನಂತರ ಇದಕ್ಕೆ ಮಂತ್ರ 108 ಸತಿ ಹೇಳಬೇಕು. 108 3 ದಿವಸನೂ ಕೂಡ 108 108 ಹೇಳಿ ಆ ಯಂತ್ರಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ತೋರಿಸ್ಬಿಟ್ಟು 3ನೇ ದಿವಸ ಆದ ನಂತರ ನೀವು ಅದನ್ನು ಪೂಜಿಸ್ಬಿಟ್ಟು ನೀವು 108 ಬಾರಿ ಆದ ನಂತರ ನೀವು ಅದನ್ನು ಹಳದಿ ಹೂಗಳಿಂದ ಅರ್ಚನೆ ಮಾಡಬೇಕು. ಹಳದಿ ಹೂಗಳಿಂದ ಅರ್ಚನೆ ಮಾಡಿ ಹಳದಿ ಹೂಗಳಿಂದ ಪೂಜಿಸಿ ನೀವು ಇದನ್ನು ಯಾರು ಧರಿಸ್ಕೋಬೇಕೋ ಅವರು ಇದನ್ನು ಸಂಜೆ ಕಾಲದಲ್ಲಿ ಧರಿಸ್ಕೋಬೇಕು. ಇದನ್ನು ನೀವು ಇದನ್ನು ಪೂಜೆ ಮಾಡಿ ನೀವು ಸಂಜೆ ಅಂದರೆ ಸಂಜೆ ಕಾಲದಲ್ಲಿ ಧರಿಸ್ಕೋಬೇಕು. ನೀವು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಶತ್ರು ಮುಖವು ಬಂದಾಗಿ ನಿಮ್ಮ ಶತ್ರು ಮುಖ ಯಾವತ್ತೂ ನಿಮ್ಮನ್ನು ಕಣ್ಣೆತ್ತಿ ನೋಡಲ್ಲ, ಬಾಯಿ ಎತ್ತಿ ಮಾತಾಡಲ್ಲ. ನಿಮ್ಮನ್ನು ನೋಡಿದ್ರೆ ಅವರಿಗೆ ತರಗುಟ್ಟ ಥರ ಆಗೋಗ್ಬಿಡುತ್ತೆ. ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಭಯ ಶುರುವಾಗುತ್ತೆ. ನಿಮ್ಮನ್ನಿಂದ 3 ಮೈಲಿ ದೂರ ಇರ್ತಾರೆ, ಮಾತಾಡೋದಕ್ಕೆ ಬರಲ್ಲ. ನಿಮ್ಮನ್ನು ಹೊಡಿತೀನಿ ಬಡಿತೀನಿ ಕಡಿತೀನಿ ಅನ್ನೋರೆಲ್ಲ ನಿಮ್ಮನ್ನು ನೋಡಿದ್ರೆ ದೂರ ಇರ್ತಾರೆ.
ಈ ಥರ ಒಂದು ನೀವು ತಂತ್ರ ಮಾಡಿಕೊಂಡು ಶತ್ರುಗಳ ಎದುರಿನಲ್ಲಿ ಓಡಾಡಬೇಕು. ಶತ್ರುಗಳ ಎದುರಿನಲ್ಲಿ ಓಡಾಡಿದ್ರೆ ನಿಮ್ಮನ್ನು ಶತ್ರುಗಳು ಯಾವ ಕಾರಣಕ್ಕೂ ನಿಮ್ಗೆ ಯಾವ ತೊಂದರೆ ಕೊಡೋದಿಲ್ಲ. ಪ್ರಿಯ ವೀಕ್ಷಕರೇ, ನಿಮ್ಮನ್ನು ಇವತ್ತು ಹೊಡಿತೀನಿ, ಇವತ್ತು ಸಾಯಿಸ್ತೀನಿ ಅಂದವರು ಕೂಡ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಈ ಯಂತ್ರ ನಿಮ್ಮ ಹತ್ರ ಇರೋವರೆಗೂ ನಿಮ್ಮನ್ನು ಯಾರೂ ಏನೂ ಮಾತಾಡೋಕ್ಕಾಗಲ್ಲ. ನಿಮ್ಮನ್ನು ನೋಡ್ತಿದ್ರೆ ಅವರು ಅಡ್ಡ ಬಂದರೆ ಆ ಕಡೆ ತಿರ್ಕೊಂಡು ಹೋಗ್ತಾರೆ. ಅಂಥದ್ದೊಂದು ಶತ್ರು ಬಾಯಿ ಸ್ತಂಭನ ಯಂತ್ರ ಇದು. ಅದರಿಂದ ಈ ಯಂತ್ರನ ನೀವು ಬರ್ಕೊಂಡ್ರೆ ನಿಮ್ಮ ಶತ್ರುಗಳೇ ಮೂಕರಾಗೋಗ್ಬಿಡ್ತಾರೆ, ಬಾಯೇ ಇಲ್ದಂಗೆ ಮೂಕರಾಗೋಗ್ಬಿಡ್ತಾರೆ. ಇದನ್ನು ಬರ್ಕೊಳ್ಳಿ. ಇದರಿಂದ ಶತ್ರುಗಳನ್ನ ಸ್ತಂಭನ ಮಾಡಿ ನಿಮ್ಮ ಸುದ್ದಿಗೆ ಬರದಂತೆ ಅವ್ರನ್ನ ಓಡಿಸಿ. ನೀವು ಎದುರಿಗೆ ಬಂದರೆ ಅವ್ರು ನಿಂತ್ಕೋಬಾರ್ದಲ್ಲಿ, ಆ ರೀತಿಯಾದಂಥ ಯಂತ್ರ ಇದು. ಮಂತ್ರ ಎರಡೂ ಇದೆ, ಯಂತ್ರ ಮಂತ್ರ ಎರಡೂ ಇದೆ. ನೀವು ಇದನ್ನು ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಭಾಳ ಒಳ್ಳೆಯದಾಗುತ್ತೆ. ನಮ್ಮ ಶತ್ರುಗಳನ್ನೆಲ್ಲ ನಾವು ಇದೇ ರೀತಿಯಾಗಿ ಮಾಡಿಕೊಂಡು ಅವ್ರನ್ನ ಸ್ತಂಭನ ಮಾಡಿ ಅವ್ರನ್ನ ದೂರ ಮಾಡಬೇಕು ವಿನ ಬದ್ರಿಗೆ ಹೋಗಿ ಜಗಳ ಆಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಇದೆಲ್ಲ ಮಾಡಬಾರ್ದು. ಮಾಡೋದ್ರಿಂದ ನಮಗೆ ತೊಂದರೆಗಳು, ದುಡ್ಡು ಕಾಸು ಖರ್ಚು, ಅವಮಾನ ಅಪಮಾನ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ. ಅದರಿಂದ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆಗಿ ಕಾಯಿಲೆ ಬರುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ, ನಾನಾ ವಿಧದೊಳಲ್ಲಿ ನಮಗೆ ಟೆನ್ಷನ್ ಬರುತ್ತೆ. ಅದರಿಂದ ಉಪಾಯವಾಗಿ ಇದನ್ನು ಹೇಳ್ತಿದ್ದೀನಿ, ನೀವು ಇದರಂತೆ ಮಾಡ್ಕೊಂಡೋಗಿ ನಿಮ್ಮ ಕೆಲಸಗಳೆಲ್ಲ ಸುಗಮವಾಗಿ ನೆರವೇರುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.